ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ರನ್ನ ಪಾರು ಮಾಡೋ ಸಲುವಾಗಿ ಎಸ್ಪಿಪಿ ಬದಲಾವಣೆಯ ಯತ್ನ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಇದೀಗ ಮನೆ ಮಾಡಿದೆ. ಎಸ್ಪಿಪಿ ಬದಲಾವಣೆ ಮಾಡಿದ್ರೂ ತಪ್ಪೇನಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಒತ್ತಡಕ್ಕೆ ನಾನು ಮಣಿಯಲ್ಲ ಮುಂದುವರಿತಾರೆ ಅಂತ ಹೇಳಿದ್ದಾರೆ. ಇನ್ನು ಸಾರ್ವಜನಿಕರ ಘೋರ ಅನ್ಯಾಯ ಮಾಡಿದಂತಾಗುತ್ತೆ ಅಂತ ಶಿವರಾಜ್ ಪಾಟೀಲ್ ಹೇಳಿದ್ದಾರೆ. ಇದೇ ಎಸ್ಪಿಪಿಯನ್ನ ಮುಂದುವರಿಸಬೇಕು ಅಂತ ರವಿಕುಮಾರ್ ಅವರ ಆಗ್ರಹ. ಆದರೆ ಪರಮೇಶ್ವರ್ ಅವರು ಹೇಳೋ ರೀತಿಯಲ್ಲಿ ತಪ್ಪೇನಿಲ್ಲ ಅನ್ನೋದಾದ್ರೆ ಅನಿವಾರ್ಯತೆ ಏನು ಬದಲಾವಣೆಗೆ? ಎಸ್ಪಿಪಿ ಬದಲಾವಣೆಯ ಪ್ರಶ್ನೆ ಯಾಕಿಲ್ಲಿ ಬರುತ್ತೆ ಅನ್ನೋದು ಇಲ್ಲಿ ಮುಖ್ಯ ಪ್ರಶ್ನೆ. ಕಾನೂನಿನ ಪ್ರಕಾರನೇ ಎಲ್ಲ ಪಿಪಿಗಳು ಕೆಲಸ ಮಾಡಬೇಕು. ಯಾರನ್ನೇ ಅಪಾಯಿಂಟ್ ಮಾಡಿದ್ರು ಕೂಡ ಕಾನೂನು ಲಾ ಬುಕ್ ಒಂದೇ ಅಲ್ವಾ, ಲಾ ಪ್ರೊವಿಷನ್ಸ್ ಒಂದೇ ಇರುತ್ತೆ. ಅವರು ಅದನ್ನ ಬೇರೆ ಥರ ಮಾಡೋಕ್ಕಾಗಲ್ಲ. ಇಲ್ಲ, ಆ ರೀತಿ ನನ್ಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿರೋ ಹಾಗೆ ಅಂಥದ್ದೇನು ನನಗೆ ಗೊತ್ತಿಲ್ಲ. ಇನ್ನು ಹಂಗೇನಾರ ಬದಲಾವಣೆ ಒಂದು ವೇಳೆ ಮಾಡಿದರೂ ಕೂಡ ಅದರಲ್ಲಿ ಏನು ತಪ್ಪೇನಿಲ್ಲ. ಅದನ್ನ ಒಂದು ವೇಳೆ ಆ ರೀತಿ ತೀರ್ಮಾನ ತಗೊಂಡ್ರೆ ರೀಸನಿಂಗ್ ಇಟ್ಕೊಂಡೇ ಮಾಡಿರ್ತಾರೆ. ನನಗೆ ಗೊತ್ತಿದ್ದಂಗೆ ಯಾವ ಒತ್ತಡನೂ ಯಾವ ಇದು ಬಂದಿಲ್ಲ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಒತ್ತಡಕ್ಕೆ ಮಣಿಯೋರು ಅಲ್ಲ. ಬಟ್ ಇದೆಲ್ಲ ಏನಾಗುತ್ತೆ, ಲೀಗಲ್ ಆ್ಯಕ್ಷನ್. ಸೊ ಯಾರಿಗೇನೇ ಆತ್ಮೀಯತೆ ಇರ್ಬೋದು. ಈಗ ಆತ್ಮೀಯತೆ ಇದ್ದವ್ರು ತಪ್ಪೇ ಮಾಡಲ್ಲ ಅಂತಲ್ಲ. ಆತ್ಮೀಯತೆ ಬೇರೆ, ವಿಶ್ವಾಸ ಬೇರೆ. ಸೊ ಇವೆಲ್ಲ ಇನ್ಸಿಡೆಂಟ್ಗಳು ಆಕಸ್ಮಿಕ ಆಯಿತು ಅಥವಾ ಪರ್ಪಸ್ಲಿ ಆಯಿತು, ಇದನ್ನು ತೀರ್ಮಾನ ಕೋರ್ಟಲ್ಲಾಗುತ್ತೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಬದಲಾವಣೆ ಮಾಡ್ತಾರಂತೇಳಿ ಪ್ರಸನ್ನ ಕುಮಾರನ ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಆಗಿದೆ. ಬಹುಶಃ ನನಗನ್ನಿಸ್ತದ ಈಗಿರುವಂಥ CM ಅವರು ಬಹುಶಃ ಆ ಒತ್ತಡಕ್ಕೆ ಮಣಿಯೋದಿಲ್ಲ ಅಂತೇಳಿ ನನಗನ್ನಿಸ್ತದೆ. ಯಾಕಂದರೆ ಎಲ್ಲವೂ ಹಳೆದು ತೂಗಿನೇ ಈ ನಿರ್ಣಯ ಕೈಗೊಂಡಿದ್ದಾರೆ. ಈ ಪ್ರಕರಣ ಏನಾದರೂ ಸರ್ಕಾರ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡಿತು ಅಂತಂದರೆ ಈ ಸರ್ಕಾರ ಈ ಸಾರ್ವಜನಿಕರಿಗೆ ಮತ್ತು ಸಾಮಾನ್ಯರಿಗೆ ಅತ್ಯಂತ ಘೋರ ಅನ್ಯಾಯ ಆಗ್ತದಂತೇಳಿ ಬಯಸ್ತೇನೆ. ನೋಡಿ, ತನಿಖೆಯನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಯಾವ ಸರ್ಕಾರ ಮಾಡಿಕೊಡ್ದು ಅದನ್ನೇನು SPP ಅವ್ರನ್ನ ಹಾಗೆ ಮುಂದುವರಿಸಬೇಕು, ತನಿಖಾಧಿಕಾರಿಗಳನ್ನು ಹಾಗೆ ಮುಂದುವರಿಸಬೇಕು. ತನಿಖೆಯ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ BJP ಆಗ್ರಹ ಪಡಿಸುತ್ತೆ.